ಹಾಯ್ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಹೋಪ್ಸು ಎಲ್ಲರೂ ಆರಾಮದಿರ ಅನ್ಕೋತೀನಿ. ಇವತ್ತು ನೋಡ್ರಿ ಭಾಳ ಸ್ಪೆಷಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್ ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ನಿಮಗೆ ಲೈಕ್ ಆಗ್ತದೆ. ಸೊ ನಡ್ರಿ ಇವತ್ತಿನ ವ್ಲಾಗ್ನಾಗ ಏನೇನು ಆಗ್ತದೆ ಅಂತ ನೋಡೋಮ. ನನ್ನ ವ್ಲಾಗ್ ಯಾರ್ಯಾರು ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ದೆನ್ ಹಂಗೆ ಲೈಕ್ ಮಾಡಿರಿ, ದೆನ್ ಹಂಗೆ ಒಂದು ಕಮೆಂಟ್ ಮಾಡೋದ್ರ ನೆನ್ಪು ಹಾರಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ ಜೊತೆ ಶೇರ್ ಮಾಡಿ. ಇವತ್ತು ನೋಡ್ರಿ ನಮ್ಮ ಬಿಜಾಪುರ್ನಾಗ ಮರಾಠ ಸಾಮ್ರಾಜ್ಯ ವತಿಯಿಂದ ಶಿವಾಜಿ ಪೇಟ್ ಡೋಬ್ಳೆಗಲ್ಲಿ ಒಳಗೆ ಈಶ್ವರ್ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಆಯ್ತು. ಇವತ್ತದು ಮರಾಠ ಸಮಾಜ ಡೋಬ್ಳೆಗಲ್ಲಿ ಒಳಗೆ ಹಳೆ ಮೂರ್ತಿ ಒಂದು ಸ್ವಲ್ಪ ಏನೋ ಆಗಿತ್ತಂತ, ಅದಕ್ಕೆ ಹೊಸ ಮೂರ್ತಿ ತೊಗೊಂಡು ಬಂದಾರ. ಅದರ ಪ್ರಾಣ ಪ್ರತಿಷ್ಠಾಪನೆ ಐತಿ. ಮತ್ತು ಹಾಗೆ ಕುಂಭಮೇಳನೂ ಅದ. ಫುಲ್ ಜೋರ್ದಾರ್ ಡೊಳ್ಳು ಅದು ಎಲ್ಲ ತೊಗೊಂಡು ಬಂದಾರ. ಫುಲ್ ಜೋರು ಮೆರವಣಿಗೆ ಮಾಡ್ಕೊತ ತೊಗೊಂಡು ಹೋಗತ್ತಾರೆ. ಶಾಹುನಗರ ಅಂಬಾಭವಾನಿ ಟೆಂಪಲ್, ಛತ್ರಪತಿ ಶಿವಾಜಿ ಸರ್ಕಲ್, ಡೋಬ್ಳೆಗಲ್ಲಿ ತೊಗೊಂಡು ಹೋಗ್ತಾರೆ. ದೆನ್ ಹಾಗೆ ಏನೇನು ಮಾಡ್ತಾರಂತ ಹೇಳಿ ಎಲ್ಲನೂ ತೋರಿಸ್ತೀನಿ. ಈಗ ನೋಡ್ರಿ ಇಲ್ಲಿ ಶಾಹುನಗರ್ನಾಗ ಎಲ್ಲ ಪೂಜೆ ಮುಗ್ದದ. ಆಮೇಲೆ ಎಲ್ಲರೂ ಮಹಿಳೆಯರು ಬಂದಾರ, ಕುಂಭಮೇಳ ಚಾಲು ಮಾಡ್ತಾರೆ. ನಡ್ರಿ ಏನೇನು ಆಗ್ತದೆ ಅಂತ ಹೇಳಿ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡತ್ತೀನಿ. ಶಾಹುನಗರ್ಲಿಂದ ಇವಾಗ ಕುಂಭಮೇಳ ಶುರು ಆಗ್ತದಂತೆ. ಇಲ್ಲಿ ಕುಂಭಗಳೆಲ್ಲ ಅದಾವ ನೋಡ್ರಿ. ಇಲ್ಲಿಂದ ಒಬ್ರೊಬ್ರು ಬಂದು ಫುಲ್ ತೊಗೊಳೋದಿರ್ತದ. ಫುಲ್ ಗದ್ದಲ ಅಂದ್ರೆ ಗದ್ದಲ ಐತೆ. ಇಲ್ಲಿ ಏನಿಲ್ಲ ಅಂದರೂ 200 ಇಲ್ಲಿಂದ 270 ಜನ ಕುಂಭ ತೊಗೊಂಡಾರಂತ ನೋಡ್ರಿ. ಅಷ್ಟು ಜನ ಎಲ್ಲ ತೊಗೊಂಡಾರ. ಡೊಳ್ಗಿಲ್ಲೆಲ್ಲ ಬರ್ಸಾಕ್ತಾರೆ. ಫುಲ್ ವಿಜೃಂಭಣೆಯಿಂದ ಫಂಕ್ಷನ್ ಶುರು ಆಗ್ತದೆ. ಅದು ಸ್ವಲ್ಪ ಜನ ಕುಂಭ ತೊಗೊಂಡು ನಿಂತಾರೆ ನೋಡ್ರಿ. ಈಗ ನೋಡ್ಬೋದು ನೀವು, ಪ್ರತಿಯೊಬ್ಬರೂ ಕುಂಭ ತೊಗೊಂಡಾರ. ಇವತ್ತಿನ ದಿನ ಎಲ್ಲರೂ ಅಷ್ಟು ಕಲರ್ಫುಲ್ ಆಗಿ ಕಾಣತ್ತಾರ. ಯಾಕಂದ್ರೆ ಈ ಕುಂಭಮೇಳನಾಗ ಸೇಮ್ ಸ್ಯಾರಿ ತೊಗೊಂಡಾರ. ಎಲ್ಲರೂ ಅವರೇ ಸೇಮ್ ಕೊಟ್ಟಿರ್ತಾರಂತ. ಇಷ್ಟಂತ ಹೇಳಿ ಅಮೌಂಟ್ ಹೇಳಿರ್ತಾರೆ ಅವ್ರು. ಸೊ ಅದನ್ನು ಕೊಟ್ಟು ಅಂದ್ರೆ ಸೇಮ್ ಸ್ಯಾರಿ ತೊಗೊಂಡು ಬಂದಿರ್ತಾರೆ. ನಮಗೆ ಯಾವ್ದು ಕಲರ್ ಬೇಕಂತ ಹೇಳಿ ಲೈಕ್ ಆಗ್ತದಲ್ಲ ಅದು ತೊಗೊಳ್ಳೋದು. ಅದನ್ಯಾಗ ಯಾವ್ಯಾವ ಕಲರ್ ಇದ್ದು ಅಂದ್ರೆ 5 ಇಲ್ಲ 6 ಕಲರ್ಸ್ ಇದ್ದು ಸೇಮ್, ಬಟ್ ಕಲರ್ಸ್ ಅಷ್ಟು ಚೇಂಜ್ ಇದ್ದು. ಯೆಲ್ಲೋ, ರೆಡ್, ಗ್ರೀನ್, ಪಿಂಕ್ ಮತ್ತು ಮರೂನ್ ಟೈಪ್ ಒಂದಿತ್ತು. ಸೊ ಈ ಥರ ಕಲರ್ ಚೇಂಜ್ ಇದು ಬಟ್ ಡಿಸೈನ್ ಸೇಮ್. ಈಗ ನೋಡ್ರಿ ಶಿವಾಜಿ ಸರ್ಕಲ್ ಕಡೆ ಅದೀವಿ. ನೆಕ್ಸ್ಟ್ ಹಾಗೆ ಮುಂದಿನ ವಿಡಿಯೋ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಹಾಗೆ ನೀವು ಸ್ಕಿಪ್ ಮಾಡ್ತಾರೆ ವಿಡಿಯೋ ನೋಡಿರಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿರಿ. ನಂಗೆ ವಿಡಿಯೋ ಮಾಡೋಕ್ಕೆ ಎಷ್ಟು ಪಾಸಿಬಲ್ ಅದ ಲಾಸ್ಟ್ ಎಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿರಿ ಗೈಸ್, ನಿಮ್ಮ ಸಂಬಂಧ.
ಫೈನಲಿ ಶಾಹುನಗರ ಅಂಬಾಭವಾನಿ ಗುಡಿಯಿಂದ ಡೋಬ್ಳಿ ಗಲ್ಲಿ ಒಳಗೆ ಎಂಟರ್ ಆದ್ರಿ ಈಗ. ಇನ್ನೂಸ್ ಖರ್ಚ करायचो. ಡೋಬ್ಳಿ ಗಲ್ಲಿ ಒಳಗಿರುವಂಥ ಮಠದ ಮುಂದೆ ಬಂದೀವಿ, ಜಲ್ದಿ ಬಂದೀವಿ. ಈಗ ನೋಡ್ರಿ ನೆಕ್ಸ್ಟ್ ಶಿವನ್ ಮೂರ್ತಿ ಅಭಿಷೇಕ ಮಾಡಿ ಪೂಜೆ ಅದು ಮಾಡ್ತಾರಂತ. ಏನಿಲ್ಲ ಅಂದರೂ ಒಂದಿಲ್ಲ ಅರ್ಧ 1.5 ಗಂಟೆ ಆಗ್ತದಂತ. गाडी येणार आहे, इथे गाडी येते तिकडे बसा, त्या साईडला बसा, गाडी येणार आहे इकडे. ಭಾಳ ಟೈಮ್ ಆಗ್ತದಂತ ಹೇಳಿ ಈಗ ಎಲ್ಲರೂ ಕುಂತಾರ ನೋಡ್ರಿ ಗೈಸ್. ಈಗ ನೋಡ್ರಿ ಗುಡಿ ಒಳಗೆ ಶಿವನ ಮೂರ್ತಿ ತಗೊಂಡು ಬಂದರು, ಒಳಗೆ ಕರ್ಕೊಂಡು ಹೋಗಿ ಅಭಿಷೇಕ ಪೂಜೆ ಅದು ಮಾಡ್ತಾರಂತೆ. ಇದು ಆಗಾನ ನೆಕ್ಸ್ಟ್ ನೋಡ್ರಿ 1 ಗಂಟೆಯಿಂದ 1:30 ತನಕ ಪೂಜೆ ಆಗ್ತದೆ. ಮತ್ತು ಹಾಗೆ ಕುಂಭ ತಗೊಂಡು ಹೋಗಿರ್ತಾರಲ್ಲ, ಅದು ನೀರು ಎಲ್ಲ ಶಿವನ ಮ್ಯಾಗ ಹಾಕೋದಿರ್ತದಂತ. ಇಲ್ಲಿ ನೋಡ್ಬೋದು ಭಟ್ಜಿಗಳೆಲ್ಲ ಹೋಮಕ್ಕೆ ರೆಡಿ ಮಾಡ್ಯಾರ. ಆಮ್ಯಾಗ ನವಗ್ರಹ ಪೂಜೆ ಅದು ಎಲ್ಲ ರೆಡಿ ಮಾಡಾರ.
ಈಗ ನೋಡ್ರಿ ಒಳಗೆ ಶಿವನ್ ಪೂಜಾನು ಮುಗೀತ. ನೆಕ್ಸ್ಟ್ ಇವತ್ತು ಬರೀ ಅಭಿಷೇಕದು ಅಷ್ಟೇ ಮಾಡ್ಯಾರಂತ. ನೆಕ್ಸ್ಟ್ ನಾಳೆ ಪ್ರಾಣ ಪ್ರತಿಷ್ಠಾಪನಾ ಅದ, ಅದನ್ನು ಫುಲ್ ಜೋರ್ ಮಾಡೋರು ಅದಾರ. ಹಾಗೆ ಒಂದು ಸ್ವಲ್ಪ ಫೋಟೋಸು ಇದ್ನು, ಅವನು ಶೇರ್ ಮಾಡಕ್ಕೆ ಟ್ರೈ ಮಾಡಿದ್ ನೋಡ್ರಿ ನಿಮ್ಮ ಜೊತೆ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತ? ಬಿಜಾಪುರ್ನಾಗಿನ ಮರಾಠ ಸಮಾಜದ ಈಶ್ವರ್ಲಿಂಗ ಪ್ರಾಣ ಪ್ರತಿಷ್ಠಾಪನಾ. ನನ್ನ ವ್ಲಾಗ್ ಯಾರ್ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ದೆನ್ ಹಾಗೆ ನಿಮಗೆ ಲೈಕ್ ಆಗೋದು ಅನ್ಕೋತೀನಿ, ಒಂದು ಲೈಕ್ನು ಕೊಡ್ರಿ, ನೆನ್ಪು ಹಾರಬೇಡ್ರಿ. ಮತ್ತು ಕಮೆಂಟ್ ಸೆಕ್ಷನ್ಯಾಗ ಹೋಗಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡಿರಿ.